ಆಕ್ಚುಲಿ ನಾವೇನಾದ್ರೂ ಒಂದು ಮೆಡಿಕಲ್ ಪ್ರಾಬ್ಲಮ್ ಬಗ್ಗೆ ಮಾತಾಡುವಾಗ ಅಲ್ಲಿ ಒಂದು ಥರದ ಪ್ರಿಸಿಷನ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ? ಖಂಡಿತ. ಲೈಕ್ ಒಂದು ಇಂಜಿನಿಯರಿಂಗ್ ಡಯಾಗ್ನೋಸಿಸ್ ತರಾನೇ. ಎಕ್ಸಾಕ್ಟ್ಲಿ. ಅಂದ್ರೆ ಈಗ ಕೈ ಮೂಳೆ ಮುರಿದಿದೆ ಅಂತ ಇಟ್ಕೊಳ್ಳಿ, ಎಕ್ಸ್ರೇ ರಿಪೋರ್ಟ್ ಆ ಮುರಿದಿರೋ ಜಾಗನ ಎಕ್ಸಾಕ್ಟ್ ಆಗಿ ತೋರಿಸುತ್ತೆ. ಕರೆಕ್ಟ್. ಡಾಕ್ಟರ್ ಅದನ್ನ ನೋಡಿ ಪ್ರಾಬ್ಲಮ್ ಎಲ್ಲಿದೆ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಆ ಕ್ಲಾರಿಟಿ ಇದೆಯಲ್ಲ, ಅದು ನಮ್ಗೆ ಒಂದು ಥರದ ನೆಮ್ಮದಿ ಕೊಡುತ್ತೆ. ಹೌದು. ಬಟ್ ನಾವು ರಸ್ತೆ ಅಪಘಾತಗಳ ಬಗ್ಗೆ ಅಥವಾ ನಮ್ಮ ಟ್ರಾಫಿಕ್ ಬಿಹೇವಿಯರ್ ಬಗ್ಗೆ ಮಾತಾಡಕ್ ಶುರು ಮಾಡಿದಾಗ ಆ ಎಕ್ಸ್ರೇ ಮೆಷಿನ್ ಕೆಲಸ ಮಾಡೋದೇ ಇಲ್ಲ ಅಂತ ನನಗನ್ಸುತ್ತೆ. ಲೈಕ್ ನಾವು ನೋಡ್ತಿರೋ ಪ್ರಾಬ್ಲಮ್ ಬರೀ ಮೆಷಿನ್ ಫೇಲ್ಯೂರ್ ಅಥವಾ ಬ್ರೇಕ್ ಫೇಲ್ಯೂರ್ ಖಂಡಿತ ಅಲ್ಲ. ನಾನದನ್ನ ಸ್ವಲ್ಪ ಬೇರೆ ದೃಷ್ಟಿಕೋನದಿಂದ ನೋಡ್ತೀನಿ. ಓ ಓಕೆ. ಅಂದ್ರೆ ಇದು ಕೇವಲ ಮೆಷಿನ್ ಫೇಲ್ಯೂರ್ ಅಲ್ಲ ಅನ್ನೋದು ನಿಜ. ಆದ್ರೆ ಇದನ್ನ ಬರೀ ಮನುಷ್ಯನ ಬಿಹೇವಿಯರ್ ಫೇಲ್ಯೂರ್ ಅಂತ ಹೇಳೋದು ಕೂಡ ಒಂದು ತರ ಓವರ್ ಸಿಂಪ್ಲಿಫಿಕೇಶನ್ ಆಗುತ್ತೆ. ಹಾಗಾದ್ರೆ ಮೂಲ ಪ್ರಾಬ್ಲಮ್ ಎಲ್ಲಿದೆ ಅಂತೀರಾ? ಅಸಲಿಗೆ ಇದು ರಿಸ್ಕ್ ಪರ್ಸೆಪ್ಷನ್, ಅಂದ್ರೆ ಅಪಾಯವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದರ ಫೇಲ್ಯೂರ್. ಈ ವಿಷಯದಲ್ಲಿ ಸೈಯದ್ ಅಬ್ದುಲ್ ಹಕೀಮ್ ಅವರು ಬರೆದಿರೋ ಹರ್ ಘರ್ ಸೇ ಏಕ್ ಸೈನಿಕ್ ಪುಸ್ತಕದ 10ನೇ ಅಧ್ಯಾಯ ಒಂದು ಅದ್ಭುತವಾದ ಪರ್ಸ್ಪೆಕ್ಟಿವ್ ಕೊಡುತ್ತೆ. ಹೌದು. ಮತ್ತು ಇದು ಕೇವಲ ಟ್ರಾಫಿಕ್ ರೂಲ್ಸ್ ಹೇಳಿಕೊಡುವ ಮ್ಯಾನ್ಯುಯಲ್ ಖಂಡಿತ ಅಲ್ಲ. ಅಲ್ಲವೇ ಅಲ್ಲ. ಇದು ಪ್ರತಿಯೊಂದು ಕುಟುಂಬವನ್ನು ಉಳಿಸಲು ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿರುವ ಅತ್ಯಂತ ಭಾವುಕವಾದ ಒಂದು ಕಳಕಳಿಯ ಮನವಿ. ಕರೆಕ್ಟ್. ಮತ್ತು ಆ ಮನವಿಯ ಹಿಂದಿರುವ ಇಮೋಷನಲ್ ಡೆಪ್ತ್ ಎಷ್ಟಿದೆ ಅನ್ನೋದನ್ನ ನಾವು ಇವತ್ತಿನ ಈ ಡೀಪ್ ಡೈವ್ನಲ್ಲಿ ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇವೆ. ನಾವು ಕೇವಲ ಈ 10ನೇ ಅಧ್ಯಾಯದ ಮೇಲೆ ಮಾತ್ರ ಫೋಕಸ್ ಮಾಡ್ತಿರೋದಕ್ಕೆ ಕಾರಣನೇ ಅದು. ನಿಜ. ರಸ್ತೆ ಅಪಘಾತಗಳು ಅಂದ್ರೆ ಕೇವಲ ನ್ಯೂಸ್ ಪೇಪರ್ ಮೂಲೆಯಲ್ಲಿ ಬರೋ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಅವು ಪ್ರತಿದಿನ ಸಂಜೆ ಮನೆ ಬಾಗಿಲಿಗೆ ಕಣ್ಣಿಟ್ಟು ಕಾಯುತ್ತಿರುವ ಕುಟುಂಬಗಳ ನಂಬಿಕೆಯನ್ನ ಹೇಗೆ ಚೂರ್ಚೂರ್ ಮಾಡ್ತವೆ ಅನ್ನೋದನ್ನ ಲೇಖಕರು ತುಂಬಾ ಗ್ರೌಂಡೆಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಅವರು ಯಾವುದೇ ಪಾಲಿಸಿ ಮೇಕರ್ ಥರ ಮಾತಾಡ್ತಿಲ್ಲ. ಹೌದು. ನಿಮ್ಮಂತೆ ರಸ್ತೆಯಲ್ಲಿ ಓಡಾಡುವ ಅನೇಕ ಕುಟುಂಬಗಳು ರಸ್ತೆಯಲ್ಲಿ ಒಡೆಯುವುದನ್ನು ಕಣ್ಣಾರೆ ನೋಡಿದ ಒಬ್ಬ ಕಾಮನ್ ಮ್ಯಾನ್ ಆಗಿ ಮಾತಾಡ್ತಿದ್ದಾರೆ. ಆಕ್ಚುಲಿ ಪುಸ್ತಕದಲ್ಲಿ ಬರುವ ಆ ಒಂದು ನಿರ್ದಿಷ್ಟ ಘಟನೆ ಇದೆಯಲ್ಲ, ಆ ತಾಯಿ ಕತೆ ಅಲ್ವಾ? ಹೌದು. ಅದು ನಮ್ಮನ್ನ ನಿಜಕ್ಕೂ ಆಳವಾಗಿ ಯೋಚನೆಗೆ ಹಚ್ಚುತ್ತೆ. ಖಂಡಿತ. ಲೇಖಕರು ಆ ತಾಯಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಆಕೆ ಕಷ್ಟಪಟ್ಟು ಬೇರೆ ಮನೆಗಳಲ್ಲಿ ಪಾತ್ರೆ ತೊಳೆದು ದುಡಿದು ತನ್ನ ಮಗನ ಭವಿಷ್ಯಕ್ಕಾಗಿ ಅಂತ ದುಡ್ಡು ಕೂಡಿಟ್ಟಿದ್ಲು. ಆದ್ರೆ ಆಕೆಯ ಮಗ ಒಂದು ದಿನ ಏನೋ ಚಿಕ್ಕ ಕೆಲ್ಸಕ್ಕಾಗಿ ಅಂತ ಹೆಲ್ಮೆಟ್ ಇಲ್ಲದೆ ಯಾರದ್ದೋ ಬೈಕ್ ಇಸ್ಕೊಂಡು ಹೋಗ್ತಾನೆ. ಬಟ್ ಆತ ಹಿಂತಿರುಗಲೇ ಇಲ್ಲ. ಓ ಮೈ ಗಾಡ್. ಆ ಘಟನೆಯ ನಂತರ ಆ ತಾಯಿ ಕೇಳುವ ಒಂದು ಪ್ರಶ್ನೆ ಇದೆ, ನಾನು ಈಗ ಯಾರಿಗೆ ಅಡಿಗೆ ಮಾಡ್ಲಿ? ಅದು ನಿಜಕ್ಕೂ ಹಾರ್ಟ್ ಬ್ರೇಕಿಂಗ್. ಹೌದು. ಆ ಪ್ರಶ್ನೆಯಲ್ಲಿ ಕೇವಲ ದುಃಖ ಇಲ್ಲ, ಆಕೆ ಇಡೀ ಅಸ್ತಿತ್ವವೇ ಶೂನ್ಯವಾಗಿರೋದು ನಮ್ಗೆ ಕಾಣುತ್ತೆ. ಆಕೆ ಇಡೀ ಬದುಕಿನ ಶ್ರಮ, ಭವಿಷ್ಯದ ಕನಸು ಎಲ್ಲವೂ ಆ ಒಂದು ಸಣ್ಣ ನಿರ್ಲಕ್ಷ್ಯದಿಂದ ನಾಶವಾಯಿತು. ಆ ಮಾತ್ ಕೇಳಿದ್ರೆ ತುಂಬಾ ಡಿಸ್ಟರ್ಬಿಂಗ್ ಅನ್ಸುತ್ತೆ. ಲೈಕ್ ಆ ತಾಯಿಯ ಅಡಿಗೆ ಮನೆಯಲ್ಲಿ ಪ್ರತಿದಿನ ಕೇಳಿಸ್ತಿದ್ದ ಕುಕ್ಕರ್ ಕೂಗು, ಆ ಮಗ ಬೈಕ್ ಸ್ಟಾರ್ಟ್ ಮಾಡೋ ಸೌಂಡ್ ಎಲ್ಲವೂ ಒಮ್ಮೆಲೆ ಸೈಲೆಂಟ್ ಆಗ್ಬಿಡ್ತಲ್ವಾ? ಎಕ್ಸಾಕ್ಟ್ಲಿ. ನಾವೆಲ್ಲರೂ ದೈನಂದಿನ ಜೀವನದಲ್ಲಿ ಎಷ್ಟೊಂದು ಎಚ್ಚರಿಕೆ ವಹಿಸ್ತೀವಿ ಅಂತ ಒಮ್ಮೆ ಯೋಚನೆ ಮಾಡಿದ್ರೆ, ಮನೆಯಿಂದ ಹೊರಡುವಾಗ ಗ್ಯಾಸ್ ಆಫ್ ಮಾಡಿದ್ವಿಯಾ ಅಂತ 2 ಬಾರಿ ಚೆಕ್ ಮಾಡ್ತೀವಿ. ಹೌದು. ಐರನ್ ಬಾಕ್ಸ್ ಪ್ಲಗ್ ತೆಗ್ದಿದೀವಾ ಅಂತನೂ ನೋಡ್ತೀವಿ. ಬಟ್ ನಮ್ಮ ಜೀವ ರಕ್ಷಿಸುವ ಹೆಲ್ಮೆಟ್ ಹಾಕ್ಕೊಳ್ಳೋ ಯಾಕೆ ಮರಿತೀವಿ? ಬರೀ ಪಕ್ಕದ ಬೀದಿಗ್ ತಾನೇ ಹೋಗ್ತಿರೋದು, ಏನಾಗುತ್ತೆ ಅನ್ನೋ ಆ ಒಂದು ನಿರ್ಲಕ್ಷ್ಯ ಇದೆಯಲ್ಲ. ಚಿಕ್ಕ ಪ್ರಯಾಣವೇ ಇರ್ಬೋದು, ಆದ್ರೆ ರಸ್ತೆಗೆ ಆಕ್ಸಿಡೆಂಟ್ ಆಗೋಕೆ 100 ಕಿಲೋಮೀಟರ್ ಬೇಕಿಲ್ಲವಲ್ಲ. ಇಲ್ಲಿ ಆಕ್ಚುಲಿ ಪ್ರಾಬ್ಲಮ್ ಇರೋದು ನಾವು ದೂರವನ್ನ ಲೆಕ್ಕ ಹಾಕೋ ರೀತಿಯಲ್ಲಿ. ಅಂದ್ರೆ ನಮ್ಮ ಬ್ರೈನ್ ಹೇಗೆ ವೈರ್ ಆಗಿದೆ ಅಂದ್ರೆ ಹತ್ತಿರದ ಜಾಗಗಳಿಗೆ ಹೋಗುವಾಗ ನಾವು ಈ ಆಟೋ ಪೈಲಟ್ ಮೋಡ್ಗೆ ಹೋಗ್ಬಿಡ್ತೀವಿ. ಲೈಕ್ ನಾವ್ ಯೋಚನೆನೇ ಮಾಡಲ್ಲ. ಕರೆಕ್ಟ್. 100 ಬಾರಿ ಈ ರಸ್ತೆಯಲ್ಲಿ ಹೋಗಿದ್ದೀನಿ, ನನಗೇನೋ ಆಗಿಲ್ಲ ಅನ್ನೋ ಒಂದು ಆಪ್ಟಿಮಿಸಮ್ ಬಯಾಸ್ ನಮ್ಮಲ್ಲಿ ಡೆವಲಪ್ ಆಗಿಬಿಡುತ್ತೆ. ಆಪ್ಟಿಮಿಸಮ್ ಬಯಾಸ್? ಹೌದು. ಇದು ಸೈಕಾಲಜಿಯಲ್ಲಿ ಬರುವ ಒಂದು ಕಾನ್ಸೆಪ್ಟ್. ನಾವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳನ್ನ ನಾವೇ ನಾರ್ಮಲೈಸ್ ಮಾಡ್ಕೊಂಡ್ಬಿಡ್ತೀವಿ. ಲೈಕ್ ಡ್ರೈವ್ ಮಾಡ್ತಾ ಫೋನ್ ನೋಡೋದು ಅಥವಾ ಸಿಗ್ನಲ್ ಜಂಪ್ ಮಾಡೋದು. ಎಲ್ರೂ ಮಾಡ್ತಾರಲ್ಲ ಅಂತ. ಎಕ್ಸಾಕ್ಟ್ಲಿ. ಇವೆಲ್ಲವೂ ಮೊದಲು ಬಾರಿ ಮಾಡಿದಾಗ ನಮ್ಗೆ ಒಳಗಡೆ ಸ್ವಲ್ಪ ಭಯ ಆಗಿರುತ್ತೆ. ಆದ್ರೆ ಅದನ್ನ ಮಾಡಿ ಬದುಕುಳಿದಾಗ ನಮ್ಮ ಬ್ರೈನ್ ನಮ್ಗೆ ನೋಡು ಏನೋ ಆಗ್ಲಿಲ್ಲ ಅಂತ ಒಂದು ಥರ ರಿವಾರ್ಡ್ ಕೊಡುತ್ತೆ. ವಾವ್, ಓಕೆ. ಈ ಫಾಲ್ಸ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ನಮ್ಮನ್ನ ಸೇಫ್ಟಿಯಿಂದ ಸರ್ವೈವಲ್ ಕಡೆಗೆ ತಳ್ಳುತ್ತೆ. ದ್ಯಾಟ್ ಈಸ್ ಅ ವೆರಿ ಪವರ್ಫುಲ್ ಡಿಸ್ಟಿಂಕ್ಷನ್. ಅಂದ್ರೆ ನಾವು ಜಸ್ಟ್ ಸರ್ವೈವ್ ಆಗೋದನ್ನೇ ಸೇಫ್ ಆಗಿದೀವಿ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಿದೀವಿ. ಹೌದು. ನಾವು ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋದು ನಮ್ಮ ಸ್ಕಿಲ್ ಅಲ್ಲ, ಅದು ಜಸ್ಟ್ ಲಕ್ ಆಗಿರ್ಬೋದು. ಆದ್ರೆ ಈ ಆಪ್ಟಿಮಿಸಮ್ ಬಯಾಸ್ ಕೇವಲ ನಮ್ಮನ್ನ ಮಾತ್ರ ಎಫೆಕ್ಟ್ ಮಾಡಲ್ಲ ಅಲ್ವಾ? ಖಂಡಿತ ಇಲ್ಲ. ನಾವು ಮಾಡುವ ಈ ಸಣ್ಣ ತಪ್ಪುಗಳು
ನಮ್ಮನ್ನ ಪ್ರತಿದಿನ ನೋಡುವ ಮುಂದಿನ ಪೀಳಿಗೆಯ ಮೇಲೂ ದೊಡ್ಡ ಇಂಪ್ಯಾಕ್ಟ್ ಮಾಡ್ತವೆ. 10ನೇ ಅಧ್ಯಾಯದಲ್ಲಿ ಲೇಖಕರು ಮನೆಯನ್ನೇ ಮೊದಲ ಕ್ಲಾಸ್ ರೂಮ್ ಅಂತ ಕರೀತಾರೆ. ಹೌದು, ಮತ್ತು ಚೈಲ್ಡ್ ಸೈಕಾಲಜಿ ಇದನ್ನೇ ಹೇಳೋದು. ಮಕ್ಕಳು ನಾವು ಹೇಳೋ ಮಾತುಗಳಿಗಿಂತ ನಾವು ಮಾಡೋ ಕೆಲಸಗಳನ್ನ 100ರಷ್ಟು ಹೆಚ್ಚು ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವೇಷನಲ್ ಲರ್ನಿಂಗ್. ಕರೆಕ್ಟ್. ಕಾರಿನ ಹಿಂದಿನ ಸೀಟಿದೆಯಲ್ಲ, ಅದು ಪ್ರಪಂಚದ ಅತಿದೊಡ್ಡ ಮತ್ತು ಅತ್ಯಂತ ಎಫೆಕ್ಟಿವ್ ಕ್ಲಾಸ್ ರೂಮ್. ಹೇಗೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಈಗ ಪೋಷಕರು ಸ್ಕೂಲ್ಗೆ ಡ್ರಾಪ್ ಮಾಡುವಾಗ ಬೇಗ ಮೀಟಿಂಗ್ಗೆ ಲೇಟ್ ಆಗ್ತಿದೆ ಅಂತ ಹೇಳಿ ರೆಡ್ ಸಿಗ್ನಲ್ ಜಂಪ್ ಮಾಡಿದ್ರೆ ಆ ಮಗುವಿನ ತಲೆಯಲ್ಲಿ ಏನಾಗುತ್ತೆ ಗೊತ್ತಾ? ಓಕೆ, ಲೇಟ್ ಅದರ ರೂಲ್ಸ್ ಬ್ರೇಕ್ ಮಾಡ್ಬೋದು ಅಂತ ಅನ್ಸತ್ತೆ. ಎಕ್ಸಾಕ್ಟ್ಲಿ. ನಮ್ಗೆ ಅರ್ಜೆಂಟ್ ಇದ್ದಾಗ ರೂಲ್ಸ್ ಬ್ರೇಕ್ ಮಾಡಬಹುದು ಅನ್ನೋ ಕಾನ್ಸೆಪ್ಟಲ್ಲಿ ರಿಜಿಸ್ಟರ್ ಆಗುತ್ತೆ. ಅವರು ಆ ಬಿಹೇವಿಯರ್ನ ಸ್ಪಾಂಜ್ ತರಹ ಹೀರ್ಕೊಳ್ತಾರೆ. ಆದ್ರೆ ನಾನಿಲ್ಲಿ ಒಂದು ವಿಷಯನ ಸ್ವಲ್ಪ ಕ್ರಿಟಿಕಲ್ ಆಗಿ ನೋಡಕ್ಕಿಷ್ಟಪಡ್ತೀನಿ. ಹೇಳಿ. ಮಕ್ಕಳು ಸ್ಪಾಂಜ್ ತರ ನಾವು ಮಾಡಿದ್ದೆಲ್ಲ ಹೀರಿಕೊಳ್ತಾರೆ ಎನ್ನುವುದು ನಿಜ. ಆದ್ರೆ ಯುವ ಜನತೆಯ ಮೈಂಡ್ಸೆಟ್ ಬಗ್ಗೆ ಯೋಚಿಸಿದಾಗ ಕೇವಲ ಪೋಷಕರು ಮಾತ್ರ ಅವರ ಮೇಲೆ ಪ್ರಭಾವ ಬೀರುತ್ತಾರಾ? ಖಂಡಿತ ಇಲ್ಲ. ಅದೇ ಇವತ್ತು ಯುವಕರು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ, ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಡೇಂಜರಸ್ ಡ್ರೈವಿಂಗ್ ವಿಡಿಯೋಗಳಿಗೆ, ಯಾರದೋ ವೀಲಿಂಗ್ ಸ್ಟಂಟ್ಗಳಿಗೆ ಫೈರ್ ಎಮೋಜಿ ಹಾಕ್ತಾರೆ. ಹೌದು, ಅದು ತುಂಬಾ ಕಾಮನ್ ಆಗಿದೆ. ಪೇರೆಂಟ್ಸ್ ಎಷ್ಟೇ ಒಳ್ಳೆ ಎಕ್ಸಾಂಪಲ್ ಸೆಟ್ ಮಾಡಿದ್ರೂ ಆ ಪಿಯರ್ ಪ್ರೆಷರನ್ನ ಬ್ರೇಕ್ ಮಾಡೋದು ಸುಲಭ ಅಲ್ಲ, ಅಲ್ವಾ? ಸುಲಭವಲ್ಲ, ಆದ್ರೆ ಅಸಾಧ್ಯವೂ ಅಲ್ಲ. ಈ ಪಿಯರ್ ಪ್ರೆಷರ್ ಕೆಲಸ ಮಾಡೋ ರೀತಿಯೇ ವಿಚಿತ್ರ. ಲೇಖಕರು ಇಲ್ಲಿ ಒಂದು ಅದ್ಭುತವಾದ ಕಾಂಟ್ರಾಸ್ಟ್ ಅನ್ನು ತೋರಿಸ್ತಾರೆ. ಅಂದ್ರೆ ಸ್ಕ್ರೀನ್ ಫಿಸಿಕ್ಸ್ ಮತ್ತು ರಿಯಲ್ ಟಾರ್ಮ್ಯಾಕ್ ಫಿಸಿಕ್ಸ್ ನಡುವಿನ ವ್ಯತ್ಯಾಸ. ಸ್ಕ್ರೀನ್ ಫಿಸಿಕ್ಸ್ ವರ್ಸಸ್ ಟಾರ್ಮ್ಯಾಕ್ ಫಿಸಿಕ್ಸ್. ಹೌದು. ಯುವಜನತೆ ಸಿನಿಮಾದಲ್ಲಿ ಅಥವಾ ರೀಲ್ಸ್ಗಳಲ್ಲಿ ನೋಡುವ ಆಕ್ಷನ್ ಸೀಕ್ವೆನ್ಸ್ಗಳ ಹಿಂದೆ ಒಂದು ದೊಡ್ಡ ಸೇಫ್ಟಿ ನೆಟ್ ಇರುತ್ತೆ, ಹಾರ್ನೆಸ್ ಇರುತ್ತೆ, ಸಾಫ್ಟ್ ಲ್ಯಾಂಡಿಂಗ್ ಪ್ಯಾಡ್ಸ್ ಇರುತ್ತವೆ ಮತ್ತು ಮಲ್ಟಿಪಲ್ ಟೇಕ್ಸ್ ಇರುತ್ತೆ. ಕರೆಕ್ಟ್, ಅಲ್ಲಿ ರೀಟೇಕ್ ಮಾಡಬಹುದು. ಆದರೆ ನಿಜ ಜೀವನದಲ್ಲಿ ಆ ಡಾಂಬೂರ್ ರಸ್ತೆ ಮೇಲೆ ಇರುವುದು ಒಂದೇ ಟೇಕ್. ಒಮ್ಮೆ ಬಿದ್ರೆ ಮತ್ತೆ ಎದ್ದು ಬರುವ ಗ್ಯಾರಂಟಿ ಇಲ್ಲ. ಆಬ್ಸಲ್ಯೂಟ್ಲಿ. ಆ ಫಿಸಿಕ್ಸ್ ಕಾನ್ಸೆಪ್ಟ್ ಅನ್ನ ನಾವಿನ್ನೂ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಲೈಕ್ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿರುವಾಗ ಸಡನ್ ಆಗಿ 0 ಸ್ಪೀಡ್ಗೆ ಬಂದ್ರೆ ಆ ಕೈನೆಟಿಕ್ ಎನರ್ಜಿ ಎಲ್ಲೋ ಒಂದು ಕಡೆ ರಿಲೀಸ್ ಆಗ್ಲೇಬೇಕಲ್ವಾ? ಹೌದು, ಅದು ಫಿಸಿಕ್ಸ್ನ ಬೇಸಿಕ್ ರೂಲ್. ಕಾರಿನ ಬಂಪರ್ ಅಥವಾ ಬೈಕ್ನ ಫ್ರಂಟ್ ವೀಲ್ ಆ ಎನರ್ಜಿಯನ್ನ ಅಬ್ಸಾರ್ಬ್ ಮಾಡ್ಕೊಳ್ಬಹುದು. ಆದ್ರೆ ಹೆಲ್ಮೆಟ್ ಇಲ್ಲದ ತಲೆ ಅಥವಾ ಸೀಟ್ ಬೆಲ್ಟ್ ಹಾಕದ ದೇಹ ಆ ಇಂಪ್ಯಾಕ್ಟ್ ಅನ್ನ ತಡೆಕೊಳ್ಳಲು ಸಾಧ್ಯವೇ ಇಲ್ಲ. ಖಂಡಿತ ಸಾಧ್ಯವಿಲ್ಲ. ನಮ್ಮ ಬ್ರೈನ್ ಮತ್ತು ಇಂಟರ್ನಲ್ ಆರ್ಗನ್ಸ್ ಆ ಥರದ ಸಡನ್ ಡೆಸಿಲರೇಷನ್ಗೆ ಡಿಸೈನ್ ಆಗೇ ಇಲ್ವಲ್ಲ? ನಿಖರವಾಗಿ. ಈ ಬಯೋಮೆಕ್ಯಾನಿಕ್ಸ್ ಸತ್ಯ ಯುವಜನತೆಗೆ ಅರ್ಥವಾಗಬೇಕು. ಇನ್ನು ನೀವು ವಾಟ್ಸ್ಆಪ್ ಗ್ರೂಪುಗಳ ಪಿಯರ್ ಪ್ರೆಷರ್ ವಿಷಯ ತಂದ್ರಲ್ವಾ? ಹೌದು. ಸೋಷಿಯಾಲಜಿಯಲ್ಲಿ ಪ್ಲೂರಲಿಸ್ಟಿಕ್ ಇಗ್ನೋರೆನ್ಸ್ ಅಂತ ಒಂದು ಟರ್ಮ್ ಇದೆ. ಅಂದ್ರೇನು? ಅರ್ರೆ, ಗ್ರೂಪ್ನಲ್ಲಿರುವ ಬಹುತೇಕರಿಗೆ ಆ ಡೇಂಜರಸ್ ಡ್ರೈವಿಂಗ್ ವಿಡಿಯೋ ನೋಡಿ ಒಳಗೊಳಗೆ ಭಯ ಅಥವಾ ಮುಜುಗರ ಆಗಿರುತ್ತೆ. ಆದರೆ ನಾನು ಮಾತ್ರ ಹೀಗೆ ಫೀಲ್ ಮಾಡ್ತಿದ್ದೀನಿ, ಬೇರೆಯವರೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅಂದ್ಕೊಂಡು ಸುಮ್ಮನಿರ್ತಾರೆ. ಓ, ಲೈಕ್ ಯಾರು ಫಸ್ಟ್ ಮಾತಾಡ್ತಾರೆ ಅಂತ ಕಾಯ್ತಿರ್ತಾರೆ. ಎಕ್ಸಾಕ್ಟ್ಲಿ. ಆ ಗ್ರೂಪ್ನಲ್ಲಿರುವ ಸ್ನೇಹಿತರೊಬ್ರು ಧೈರ್ಯ ಮಾಡಿ, ಇದು ಕೂಲ್ ಅಲ್ಲ, ಇದು ಮೂರ್ಖತನ ಅಂತ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಆ ಇಡೀ ಗ್ರೂಪ್ನ ಡೈನಾಮಿಕ್ಸ್ ಬದಲಾಗುತ್ತೆ. ವಾವ್. ಇದು ಯಾವುದೇ ಸರ್ಕಾರದ ಕ್ಯಾಂಪೇನ್ಗಿಂತ ಹೆಚ್ಚು ಶಕ್ತಿಶಾಲಿ. ಆ ಒಂದು ವಾಯ್ಸ್ ಆಫ್ ಡಿಸೆಂಟ್ ಆ ಇಡೀ ಗ್ರೂಪ್ನ ಪರ್ಸ್ಪೆಕ್ಟಿವ್ ಅನ್ನ ಶಿಫ್ಟ್ ಮಾಡುತ್ತೆ ಅಂತ ನೀವು ಹೇಳ್ತಿರೋದು ತುಂಬಾ ಲಾಜಿಕಲ್ ಆಗಿದೆ. ಹೌದು. ಸೊ ನಾವು ಇನ್ಫ್ಲೂಯೆನ್ಸ್ ಅಥವಾ ಪ್ರಭಾವದ ಬಗ್ಗೆ ಮಾತಾಡ್ತಿರೋದ್ರಿಂದ ಈ ಚರ್ಚೆಯನ್ನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗೋಣ. ಕೇವಲ ಸ್ನೇಹಿತರ ಗುಂಪು ಮಾತ್ರವಲ್ಲ, ಲಕ್ಷಾಂತರ ಜನರನ್ನ ತಲುಪುವ ಸಮಾಜದ ಪ್ರಭಾವಿ ವ್ಯಕ್ತಿಗಳಿಗೂ ಇದರಲ್ಲಿ ದೊಡ್ಡ ಜವಾಬ್ದಾರಿ ಇದೆ ಅಂತ ಲೇಖಕರು ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾರೆ. ಅಂದ್ರೆ ಸೆಲೆಬ್ರಿಟಿಗಳು, ನಟನಟಿಯರು, ಕ್ರೀಡಾಪಟುಗಳು, ಇವರ ಪ್ರಭಾವ ಸಮಾಜದ ಮೇಲೆ ಎಷ್ಟಿದೆ ಅನ್ನೋದು ನಮ್ಗೆಲ್ಲ ಗೊತ್ತಿದೆ ಅಲ್ವಾ? ಖಂಡಿತ. ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವ ಈ ಸೆಲೆಬ್ರಿಟಿಗಳಿಗೆ ಜನರನ್ನ ರೀಚ್ ಆಗಲು ಯಾವುದೇ ಪ್ರಾಯೋಜಕರು ಅಥವಾ ಕಾಂಟ್ರಾಕ್ಟ್ನ ಅಗತ್ಯವಿಲ್ಲ. ನಿಜ. ಅವರು ಪ್ರಾಮಾಣಿಕವಾಗಿ ಹೆಲ್ಮೆಟ್ ಧರಿಸಿ, ನಾನು ನನ್ನ ಕುಟುಂಬಕ್ಕಾಗಿ ಸೇಫಾಗಿ ಡ್ರೈವ್ ಮಾಡ್ತೀನಿ ಅಂತ ಒಂದು ಪಿಕ್ಚರ್ ಪೋಸ್ಟ್ ಮಾಡಿದ್ರೆ ಸಾಕು. ಅದು ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಹೌದು. ಆ ಒಂದು ಪೋಸ್ಟ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಮಾಡುವ ನೂರಾರು ಸೇಫ್ಟಿ ಜಾಹೀರಾತುಗಳಿಗಿಂತ 100 ಪಟ್ಟು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಆದ್ರೆ ನನ್ಗಿಲ್ಲೊಂದು ಐರನಿ ಕಾಣಿಸುತ್ತೆ. ಏನದು? ಇವತ್ತಿನ ದಿನಗಳಲ್ಲಿ ಕೆಲವೊಂದು ಸೆಲೆಬ್ರಿಟಿಗಳು ತಾವು ಯಾವತ್ತೂ ಬಳಸದ ಹೇರ್ ಆಯಿಲ್ ಅಥವಾ ಆರೋಗ್ಯಕ್ಕೆ ಹಾನಿಕರವಾದ ಪಾನ್ ಮಸಾಲಾಗಳನ್ನ ಕೋಟಿಗಟ್ಲೆ ಸಂಭಾವನೆ ತಗೊಂಡು ಪ್ರಮೋಟ್ ಮಾಡ್ತಾರಲ್ವಾ? ಹೌದು, ಮಾಡ್ತಾರೆ. ಅದಕ್ಕೆ ಸಿಗುವ ಪ್ರೈಮ್ ಟೈಮ್ ಮತ್ತು ಫೋಕಸ್ ಜೀವ ಉಳಿಸುವ ಈ ಒಂದು ಫ್ರೀ ಪೋಸ್ಟ್ಗೆ ಯಾಕೆ ಸಿಗೋದಿಲ್ಲ? ಇದು ನಿಜಕ್ಕೂ ಬೇಸರದ ಸಂಗತಿ. ಕರೆಕ್ಟ್. ಸಣ್ಣ ಸರ್ಕಲ್ನಲ್ಲಿ ನಾವೆಲ್ಲರೂ ಇನ್ಫ್ಲೂಯೆನ್ಸರ್ಗಳೇ ಅಲ್ವಾ?
ದ್ಯಾಟ್ ಈಸ್ ಅ ಬ್ರಿಲಿಯಂಟ್ ಪಾಯಿಂಟ್. ಲೇಖಕರು ಇದನ್ನೇ ಪ್ರಾಕ್ಸಿಮಿಟಿ ಇನ್ಫ್ಲೂಯೆನ್ಸ್ ಅಂತ ಕರೆಯೋದು. ಓಕೆ, ಪ್ರಾಕ್ಸಿಮಿಟಿ ಇನ್ಫ್ಲೂಯೆನ್ಸ್. ಹೌದು, ಇನ್ಫ್ಲೂಯೆನ್ಸ್ ಎನ್ನುವುದು ಕೇವಲ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೌಂಟ್ ಮೇಲೆ ಡಿಪೆಂಡ್ ಆಗಿಲ್ಲ, ಅದು ನಮ್ಮ ಸಾಮೀಪ್ಯದ ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ ನಮ್ಮ ಸುತ್ತಮುತ್ತ ಇರೋರ್ ಮೇಲೆ. ಎಕ್ಸಾಕ್ಟ್ಲಿ. ಉದಾಹರಣೆಗೆ, ಒಂದು ವೀಕೆಂಡ್ ಪಾರ್ಟಿ ಮುಗಿದ ಮೇಲೆ ನಿಮ್ಮ ಸ್ನೇಹಿತನೊಬ್ಬ ವಿಪರೀತ ಕುಡಿದು ನಾನೇ ಡ್ರೈವ್ ಮಾಡ್ತೀನಿ, ನನ್ಗೇನೋ ಆಗಿಲ್ಲ ಅಂತ ಕಾರ್ಕಿ ಕೇಳ್ತಾನೆ ಅಂತ ಇಟ್ಕೊಳ್ಳಿ. ಇದು ತುಂಬಾ ಜನ ಫೇಸ್ ಮಾಡಿರೋ ಸಿಚುವೇಶನ್. ಆ ಟೈಮ್ನಲ್ಲಿ ಅವನಿಗೆ ಸುಮ್ಮನೆ ಬೈದು ಕಳಿಸೋದಲ್ಲ, ಬದಲಾಗಿ ಆಕ್ವರ್ಡ್ ಆದರೂ ಪರವಾಗಿಲ್ಲ ಅಂತ ಆ ಕಾರ್ಕಿ ಕಿತ್ಕೊಂಡು ಅವನಿಗೊಂದು ಕ್ಯಾಬ್ ಬುಕ್ ಮಾಡಿ ಕೊಡುವುದು ನಿಜವಾದ ಇನ್ಫ್ಲೂಯೆನ್ಸ್. ಖಂಡಿತ. ಆ ಕ್ಷಣದಲ್ಲಿ ಆತನಿಗೆ ನಿಮ್ಮ ಮೇಲೆ ಕೋಪ ಬರ್ಬೋದು, ಆದರೆ ಮರುದಿನ ಆತ ಜೀವಂತವಾಗಿ ಎದ್ದೇಳೋದಕ್ಕೆ ನೀವೇ ಕಾರಣ ಆಗಿರ್ತೀರಾ. ಇದನ್ನೇ ನಾವು ಹರ್ ಘರ್ ಸೆ ಏಕ್ ಸೈನಿಕ್ ಕಾನ್ಸೆಪ್ಟಲ್ಲಿ ನೋಡೋದು. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಫ್ರೆಂಡ್ಸ್ ಗ್ರೂಪ್ನಲ್ಲೂ ಒಬ್ಬ ರಕ್ಷಕ ಇರಬೇಕು. ಆ ಕ್ಯಾಬ್ ಬುಕ್ ಮಾಡೋ ಉದಾಹರಣೆ ಇದೆಯಲ್ಲ, ಅದು ಆಕ್ಚುಲಿ ನಮ್ಮ ದೈನಂದಿನ ಜೀವನಕ್ಕೆ ತುಂಬಾ ಹತ್ರವಾದದ್ದು. ಹೌದು. ಸೊ ಇಲ್ಲಿವರೆಗೆ ನಾವು ವೈಯಕ್ತಿಕ ಜವಾಬ್ದಾರಿ, ಕುಟುಂಬದ ಪ್ರಭಾವ ಮತ್ತು ಸ್ನೇಹಿತರ ಡೈನಾಮಿಕ್ಸ್ ಬಗ್ಗೆ ಮಾತಾಡ್ವಿ. ಬಟ್ ನಾವಿಲ್ಲಿ ವ್ಯಕ್ತಿಗಳ ಮೇಲೆ ಬಹಳಷ್ಟು ಪ್ರೆಷರ್ ಹಾಕ್ತಿದೀವಿ ಅಂತ ನನಗನ್ಸುತ್ತೆ. ಹೇಗೆ? ಆದ್ರೆ ವ್ಯವಸ್ಥೆ ಅಂದ್ರೆ ಸಿಸ್ಟಮ್ ಸರಿಯಿಲ್ಲದಿದ್ದಾಗ ಕೇವಲ ವ್ಯಕ್ತಿಯ ಬಿಹೇವಿಯರ್ ನಂಬ್ಕೊಂಡು ಕೂರೋದು ಎಷ್ಟು ಸರಿ? ಲೈಕ್ ಒಂದು ಸ್ಕೂಲ್ ಪಕ್ಕದಲ್ಲೇ ಯಾವುದೇ ಸ್ಪೀಡ್ ಬ್ರೇಕರ್ ಇಲ್ಲದ ವಾಹನಗಳು ಅತಿ ವೇಗವಾಗಿ ಚಲಿಸುವಂತೆ ರಸ್ತೆ ವಿನ್ಯಾಸ ಮಾಡಿದ್ರೆ. ಕರೆಕ್ಟ್, ಅದು ಪ್ಲಾನಿಂಗ್ ಫ್ಲಾ. ಹೌದು, ಅಲ್ಲಿ ಆಕ್ಸಿಡೆಂಟ್ ಆದಾಗ ಬರೀ ಡ್ರೈವರ್ನ ಬ್ಲೇಮ್ ಮಾಡಕ್ಕಾಗುತ್ತಾ? ಆ ರಕ್ತದ ಕಲೆ ಸಿಟಿ ಪ್ಲಾನರ್ಸ್ ಕೈ ಮೇಲೂ ಇರುತ್ತಲ್ವಾ? ನೀವು ಎತ್ತಿರುವ ಈ ಪ್ರಶ್ನೆ ಈ ಇಡೀ ಡೀಪ್ ಡೈವ್ನ ಅತಿ ಮುಖ್ಯವಾದ ಭಾಗ ಅಂತ ಹೇಳ್ತೀನಿ. ಓಕೆ. ಸಿಸ್ಟಮಿಕ್ ಪಿಲ್ಲರ್ಸ್ ಬಗ್ಗೆ ಲೇಖಕರು ತುಂಬ ಗಂಭೀರವಾದ ಮಾತುಗಳನ್ನಾಡಿದ್ದಾರೆ. ನಮ್ಮ ನಾಯಕರು ಅಂದ್ರೆ ರಾಜಕಾರಣಿಗಳಿಗೆ ಅವರ ಸಂದೇಶ ಸ್ಪಷ್ಟವಾಗಿದೆ. ಏನದು? ಅಭಿವೃದ್ಧಿ ಅಂದ್ರೆ ಕೇವಲ ಎಕ್ಸ್‌ಪ್ರೆಸ್ ಹೈವೇಗಳನ್ನ, ಬೃಹತ್ ಫ್ಲೈಓವರ್ಗಳನ್ನ ನಿರ್ಮಿಸುವುದು ಮಾತ್ರವಲ್ಲ. ಒಂದು ಹೊಸ ಹೈವೇ ನಿರ್ಮಾಣವಾದಾಗ ಅಲ್ಲಿ ವಾಹನಗಳ ವೇಗ ಹೆಚ್ಚಾಗುತ್ತೆ. ಆಬ್ವಿಯಸ್ಲಿ. ಆದ್ರೆ ಆ ಹೈವೇ ಪಕ್ಕದಲ್ಲಿರುವ ಹಳ್ಳಿಗಳ ಜನರು ಆ ರಸ್ತೆಯನ್ನ ಸೇಫ್ ಆಗಿ ಕ್ರಾಸ್ ಮಾಡಲು ಅಂಡರ್ ಪಾಸ್ ಅಥವಾ ಓವರ್ ಬ್ರಿಡ್ಜ್ಗಳ ವ್ಯವಸ್ಥೆ ಮಾಡದಿರಿದ್ರೆ ಆ ಅಭಿವೃದ್ಧಿ ಸಂಪೂರ್ಣವಾಗಿ ಅರ್ಥಹೀನ. ಎಕ್ಸಾಕ್ಟ್ಲಿ. ಆ ರಸ್ತೆಯಲ್ಲಿ ಪ್ರಯಾಣಿಸುವವರ ಮತ್ತು ಆ ರಸ್ತೆಯ ಸುತ್ತಮುತ್ತ ವಾಸಿಸುವವರ ಜೀವ ಉಳಿಸುವುದು ಅಭಿವೃದ್ಧಿಯ ಅತ್ಯಂತ ಪ್ರಮುಖ ಮಾನದಂಡವಾಗಬೇಕು. ಸಿಟಿ ಪ್ಲಾನಿಂಗ್ ಜೊತೆಗೆ ನಾನ್ ಕಾರ್ಪೊರೇಟ್ ಸಂಸ್ಥೆಗಳ ಪಾತ್ರದ ಬಗ್ಗೆಯೂ ಒಂದು ಸಿನಾರಿಯೋ ಇಮ್ಯಾಜಿನ್ ಮಾಡ್ಕೊಳ್ತಿದ್ದೀನಿ. ಹೇಳಿ. ಲೈಕ್ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ Q3 ಟಾರ್ಗೆಟ್ ರೀಚ್ ಆಯ್ತು ಅಂತ ಸಿಇಒ ದೊಡ್ಡ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಆದ್ರೆ ಅದೇ ಟೈಮ್ನಲ್ಲಿ ಆ ಕಂಪನಿಯಲ್ಲಿ ಕೆಲಸ ಮಾಡೋ ಒಬ್ಬ ಜೂನಿಯರ್ ಉದ್ಯೋಗಿ ಸರಿಯಾಗಿ ಡಿಸೈನ್ ಆಗದೆ ಟ್ರಾಫಿಕ್ ಜಂಕ್ಷನ್ನಲ್ಲಿ ತನ್ನ ಟಾರ್ಗೆಟ್ ಮುಗ್ಸಲು ಜೀವ ಕೈಯಲ್ಲಿಡ್ಕೊಂಡು ಬೈಕ್ ಓಡಿಸ್ತಿರ್ತಾನೆ. ಅದು ಎಷ್ಟೊಂದು ಐರಾನಿಕ್ ಅಲ್ವಾ? ಹೌದು. ಬೋರ್ಡ್ ರೂಮ್ ಮೀಟಿಂಗ್ಗಳಲ್ಲಿ ಬ್ಯಾಲೆನ್ಸ್ ಶೀಟ್, ಡೆಡ್ಲೈನ್, ಲಾಭಾಂಶದ ಬಗ್ಗೆ ಚಾಟ್ಸ್ ತೋರಿಸುವ ಕಾರ್ಪೊರೇಟ್ ಜಗತ್ತು ತಮ್ಮ ಉದ್ಯೋಗಿಗಳು ಸೇಫ್ ಆಗಿ ಆಫೀಸ್ಗೆ ಬಂದು ಹೋಗೋ ಬಗ್ಗೆ ಯಾಕೆಷ್ಟಾಗಿ ತಲೆ ಕೆಡಿಸ್ಕೊಳ್ಳಲ್ಲ? ಆ ಕಾಂಟ್ರಾಸ್ಟ್ ನೀವ್ ಹೇಳಿದ ರೀತಿಯಲ್ಲೇ ಕಣ್ಣಿಗೆ ರಾಚು ಅಂತ ಇದೆ. ಲೇಖಕರ ಮೂಲ ಉದ್ದೇಶ ಕೂಡ ಇದೇ ಆಗಿದೆ. ಓಕೆ. ಕಾರ್ಪೊರೇಟ್ ಸಂಸ್ಥೆಗಳು, ಯೂನಿವರ್ಸಿಟಿಗಳು, ವಸತಿ ಸಂಘಗಳು ಮತ್ತು ಟ್ರೇಡ್ ಯೂನಿಯನ್ಗಳು ತಮ್ಮ ದಿನನಿತ್ಯದ ಆಪರೇಷನ್ಸ್ನಲ್ಲಿ ರಸ್ತೆ ಸುರಕ್ಷತೆಯನ್ನ ಒಂದು ಕೋರ್ ವ್ಯಾಲ್ಯೂ ಆಗಿ ಅಳವಡಿಸ್ಕೋಬೇಕು. ಕಂಪನಿಲಿ ಹೊಸ ಉದ್ಯೋಗಿ ಸೇರಿದಾಗ ಕೊಡುವ ಇಂಡಕ್ಷನ್ ಟ್ರೈನಿಂಗ್ನಲ್ಲಿ ಫೈರ್ ಸೇಫ್ಟಿ ಬಗ್ಗೆ ಹೇಳ್ಕೊಡ್ತಾರೆ, ಆದ್ರೆ ಪ್ರತಿದಿನ ಎದುರಿಸುವ ಟ್ರಾಫಿಕ್ ಸೇಫ್ಟಿ ಬಗ್ಗೆ ಮಾತಾಡಲ್ಲ. ಅದು ನಿಜ, ಟ್ರಾಫಿಕ್ ಬಗ್ಗೆ ಯಾರೂ ಟ್ರೈನಿಂಗ್ ಕೊಡಲ್ಲ. ರಸ್ತೆ ಸುರಕ್ಷತೆ ಎಂಬುದು ಕೇವಲ ಟ್ರಾಫಿಕ್ ಪೊಲೀಸರ ಅಥವಾ ಸಾರಿಗೆ ಇಲಾಖೆಯ ಕೆಲಸವಲ್ಲ, ಅದು ಪ್ರತಿಯೊಂದು ಸಂಸ್ಥೆಯ ಸ್ಟ್ರಕ್ಚರ್ನಲ್ಲಿ ಸೇರ್ಪಡೆಯಾಗಬೇಕು. ಉದ್ಯೋಗಿಯೊಬ್ಬ ಸೇಫಾಗಿ ಮನೆಗೆ ಹೋಗುವುದು ಆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಷ್ಟೇ ಮುಖ್ಯ. ಮತ್ತು ಈ ವ್ಯವಸ್ಥೆಯಲ್ಲಿ ಮಾಧ್ಯಮಗಳ ಪಾತ್ರ ಕೂಡ ಇಗ್ನೋರ್ ಮಾಡುವಂತಿಲ್ಲ. ನ್ಯೂಸ್ ಚಾನೆಲ್ಗಳನ್ನು ನೋಡಿ, ದಿನವಿಡೀ ಯಾವುದೋ ಪೊಲಿಟಿಕಲ್ ಡಿಬೇಟ್, ಯಾರು ಯಾರಿಗೆ ಬೈದ್ರು ಅನ್ನೋದರ ಬಗ್ಗೆನೇ ಪ್ರೈಮ್ ಟೈಮ್ನಲ್ಲಿ ಚರ್ಚೆ ನಡೆಯುತ್ತೆ. ಹೌದು, ಅದೇ TRP ತರುತ್ತೆ ಅಂತ. ಆದ್ರೆ ಅದರ ಬದಲು ರಸ್ತೆ ಆಕ್ಸಿಡೆಂಟ್ನಲ್ಲಿ ಮಕ್ಕಳನ್ನು ಕಳೆದುಕೊಂಡ ಆ ತಾಯಂದಿರಿಗೆ ಅಥವಾ ಪ್ರತಿದಿನ ಆಪರೇಷನ್ ಥಿಯೇಟರ್ನಲ್ಲಿ ಆಕ್ಸಿಡೆಂಟ್ ಆದವರ ಜೀವ ಉಳಿಸಲು ಹಗಲಿರುಳು ಹೆಣಗಾಡುವ ಟ್ರಾಮಾ ಸರ್ಜನ್ಗಳಿಗೆ ಪ್ರೈಮ್ ಟೈಮ್ ನೀಡಿದ್ರೆ ಖಂಡಿತ ಅದು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಹೌದು, ಅವರು ಆಕ್ಸಿಡೆಂಟ್ನ ರಿಯಾಲಿಟಿಯನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಜನರ ಮೈಂಡ್ ಸೆಟ್ನಲ್ಲಿ ಎಷ್ಟು ದೊಡ್ಡ ಶಿಫ್ಟ್ ಆಗ್ಬೋದು ಅಲ್ವಾ? ಖಂಡಿತ. ಮೀಡಿಯಾದ ಜೊತೆಗೆ ಆಧ್ಯಾತ್ಮಿಕ ನಾಯಕರಿಗೂ ಲೇಖಕರೊಂದು ವಿಶೇಷವಾದ ಮನವಿ ಮಾಡ್ತಾರೆ. ಆಧ್ಯಾತ್ಮಿಕ ನಾಯಕರು ಅಂದ್ರೆ ಸ್ಪಿರಿಚುವಲ್ ಲೀಡರ್ಸ್. ಹೌದು, ನಮ್ಮ ದೇಶದಲ್ಲಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ನಾಯಕರಿಗೆ ಒಂದು ದೊಡ್ಡ ಫಾಲೋಯಿಂಗ್ ಇದೆ. ಅವರು ಶಾಂತಿಯ ಬಗ್ಗೆ, ಜೀವನದ ಮೌಲ್ಯಗಳ ಬಗ್ಗೆ ತಮ್ಮ ಪ್ರವಚನಗಳಲ್ಲಿ ಮಾತನಾಡ್ತಾರೆ. ಕರೆಕ್ಟ್. ಅದೇ ಪ್ರವಚನಗಳ ನಡುವೆ ನಿಮ್ಮ ಜೀವ ದೇವರ ದೊಡ್ಡ ಉಡುಗೊರೆ, ಅದನ್ನ ರಸ್ತೆಯಲ್ಲಿ ನಿರ್ಲಕ್ಷ್ಯದಿಂದ ಕಳೆದುಕೊಳ್ಳಬೇಡಿ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಅಂತ ಒಂದೆರಡು ಮಾತುಗಳನ್ನು ಆಡಿದ್ರೆ ಜನ ಅದನ್ನ ವೇದವಾಕ್ಯನಂತೆ ನಂಬುತ್ತಾರೆ.
ಓ ಹೌದು, ಅದು ತುಂಬಾ ಪವರ್ಫುಲ್ ಆಗಿರುತ್ತೆ. ಅವರ ಆ ಒಂದು ಮಾತಿಗೆ ಲಕ್ಷಾಂತರ ಜನರ ದೈನಂದಿನ ಅಭ್ಯಾಸಗಳನ್ನು ಬದಲಾಯಿಸುವ ಪವರಿದೆ. ಲೇಖಕರು ನಾನು ಪ್ರತಿಯೊಬ್ಬರ ಮನೆಗೆ ಬಂದು ಕಾಲು ಹಿಡಿದು ಬೇಡಿಕೊಳ್ಳಲು ಸಿದ್ಧ ಅಂತ ಹೇಳುವಾಗ ಈ ಸಮಸ್ಯೆಯ ತೀವ್ರತೆ ನಮಗೆ ಅರ್ಥವಾಗುತ್ತೆ. ಆ ಮಾತು ನಿಜಕ್ಕೂ ನಮ್ಮನ್ನ ಕಾಡುತ್ತೆ. ಈ ಇಡೀ ಡೀಪ್ ಡೈವ್ನ ಸಾರಾಂಶವನ್ನ ನೋಡ್ದಾಗ ಈ 10ನೇ ಅಧ್ಯಾಯದಲ್ಲಿ ಸೈಯದ್ ಅಬ್ದುಲ್ ಹಕೀಂ ಅವರ ಆಶಯ ಒಂದೇ ಒಂದು ಸಾಲಿನಲ್ಲಿ ಅಡಗಿದೆ: ಸುರಕ್ಷಿತವಾಗಿ ಮನೆಗೆ ಬನ್ನಿ. ಹೌದು, ಕಮ್ ಹೋಮ್ ಸೇಫ್. ಮನೆಯಲ್ಲಿ ಕಾಯ್ತಿರುವ ಕುಟುಂಬದ ನಂಬಿಕೆ ಅತ್ಯಂತ ಸೂಕ್ಷ್ಮವಾದದ್ದು. ಆ ನಂಬಿಕೆಯು ಬ್ರೇಕ್ ಆಗೋದು ಯಾವುದೋ ದೊಡ್ಡ ಯುದ್ಧದಲ್ಲಲ್ಲ. ಖಂಡಿತ ಅಲ್ಲ. ಬದಲಾಗಿ ನಾವು ಟ್ರಾಫಿಕ್ನಲ್ಲಿ ವಾಟ್ಸಾಪ್ ಮೆಸೇಜ್ ಚೆಕ್ ಮಾಡಲು ತೆಗೆದುಕೊಳ್ಳುವ ಆ 3 ಸೆಕೆಂಡುಗಳಲ್ಲಿ ಅಥವಾ ಸ್ವಲ್ಪ ದೂರ ತಾನೆ ಅಂತ ಹೆಲ್ಮೆಟ್ ಹಾಕದೇ ಗಾಡಿ ಸ್ಟಾರ್ಟ್ ಮಾಡುವ ಆ ಒಂದು ನಿರ್ಧಾರದಲ್ಲಿ ಅಡಗಿರ್ತದೆ. ರಸ್ತೆ ಯಾವತ್ತೂ ಭೇದಭಾವ ಮಾಡೋದಿಲ್ಲ ಅನ್ನೋದನ್ನ ನಾವು ಮರಿಬಾರ್ದು. ಅಂದ್ರೆ ಅದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ನಾವು ಯಾವ ಕಂಪನಿಲಿ ಕೆಲಸ ಮಾಡ್ತೀವಿ, ಅಥವಾ ನಮ್ಮ ಡೆಡ್ಲೈನ್ ಎಷ್ಟು ಅರ್ಜೆಂಟ್ ಆಗಿದೆ ಅನ್ನೋದನ್ನ ಕೇಳೋದಿಲ್ಲ. ಅದು ಕೇವಲ ಫಿಸಿಕ್ಸ್ ನಿಯಮಗಳಿಗೆ ಮಾತ್ರ ಪ್ರತಿಕ್ರಿಯಿಸುತ್ತೆ. ನಮ್ಮ ವಾಹನದ ವೇಗ, ದಿಕ್ಕು ಮತ್ತು ನಮ್ಮ ಗಮನ ಇವುಗಳ ಆಧಾರದ ಮೇಲೆ ಅದು ನಮಗೆ ಪರಿಣಾಮಗಳನ್ನು ನೀಡುತ್ತದೆ. ವ್ಯವಸ್ಥೆ ಎಷ್ಟೇ ನಿಯಮಗಳನ್ನು ತಂದರೂ, ಎಷ್ಟೇ ಇನ್ಫ್ರಾಸ್ಟ್ರಕ್ಚರ್ ಬದಲಾದರೂ, ಅಂತಿಮವಾಗಿ ಆ ಬದಲಾವಣೆ ನಮ್ಮ ಮನೆಯ ಬಾಗಿಲಿನಿಂದಲೇ, ನಮ್ಮ ಮೈಂಡ್ಸೆಟ್ನಿಂದಲೇ ಶುರುವಾಗಬೇಕು. ಎಕ್ಸಾಕ್ಟ್ಲಿ. ಹರ್ಘರ್ ಸೇ ಏಕ್ ಸೈನಿಕ ಎಂದರೆ ಕೇವಲ ಗಡಿಯಲ್ಲಿ ನಿಂತು ಕಾಯುವ ಸೈನಿಕನ ಬಗ್ಗೆ ಮಾತ್ರವಲ್ಲ, ಪ್ರತಿದಿನ ಟ್ರಾಫಿಕ್ ಎಂಬ ಯುದ್ಧಭೂಮಿಯಲ್ಲಿ ತನ್ನ ಮತ್ತು ತನ್ನ ಸುತ್ತಮುತ್ತಲಿನವರ ಜೀವ ರಕ್ಷಿಸಿಕೊಳ್ಳುವ ಸಾಮಾನ್ಯ ಮನುಷ್ಯನ ಜವಾಬ್ದಾರಿ. ಆ ಪರ್ಸ್ಪೆಕ್ಟಿವ್ ನಿಜಕ್ಕೂ ಕಣ್ಣು ತೆರೆಸುವಂಥದ್ದಿದೆ. ಇಷ್ಟೆಲ್ಲ ಚರ್ಚೆ ಮಾಡಿದ ಮೇಲೆ ನಮ್ಮ ದೈನಂದಿನ ಜೀವನದ ಒಂದು ಸಣ್ಣ ವಿಪರ್ಯಾಸದ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ. ಹೇಳಿ. ನಾವು ನಮ್ಮ ಮನೆಯನ್ನು, ನಮ್ಮಲ್ಲಿರುವ ವಸ್ತುಗಳನ್ನು ರಕ್ಷಿಸಿಕೊಳ್ಳೋ ಎಷ್ಟೆಲ್ಲ ಸರ್ಕಸ್ ಮಾಡ್ತೀವಿ ಅಲ್ವಾ? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸ್ತೇವೆ, ಅತ್ಯಂತ ದುಬಾರಿಯಾದ ದಪ್ಪನೆಯ ಬೀಗಗಳನ್ನು ತಂದು ನಮ್ಮ ಬಾಗಿಲಿಗ ಹಾಕ್ತೇವೆ. ಹೌದು, ಸೇಫ್ಟಿ ಫಸ್ಟ್ ಅಂತೀವಿ. ಒಳಗಡೆ ಇರುವ ಟಿವಿ, ಫ್ರಿಡ್ಜ್, ಚಿನ್ನಾಭರಣ ಸೇಫ್ ಆಗಿರ್ಲಿ ಅಂತ ಅಷ್ಟೆಲ್ಲ ಎಚ್ಚರಿಕೆ ವಹಿಸುತ್ತೇವೆ. ಆದ್ರೆ ಆ ದುಬಾರಿ ಬೀಗ ಹಾಕಿರುವ ಮನೆಯ ಬಾಗಿಲನ್ನು ಮತ್ತೆ ನಾವು ಸಂಜೆ ಜೀವಂತವಾಗಿ ಬಂದು ತೆರೆಯುತ್ತೇವೋ ಇಲ್ಲವೋ ಎಂಬುದು ಆ ಮನೆಯ ಹೊರಗಡೆ ರಸ್ತೆಯಲ್ಲಿ ನಾವು ತೆಗೆದುಕೊಳ್ಳುವ ಸಂಗಸನ್ನ ನಿರ್ಧಾರಗಳ ಮೇಲೆ ನಿಂತಿದೆ. ದಟ್ ಈಸ್ ವೆರಿ ಟ್ರೂ. ನಾವು ಎಷ್ಟೇ ದೊಡ್ಡ ವಿಐಪಿ ಆಗಿದ್ದರೂ ರಸ್ತೆಯು ಯಾರಿಗೂ ವಿಐಪಿ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಅದು ಕೇವಲ ಭೌತಶಾಸ್ತ್ರದ ನಿಯಮಗಳನ್ನು ಮಾತ್ರ ಕಟ್ಟುನಿಟ್ಟಾಗಿ ಪಾಲಿಸುತ್ತದೆ. ಆ ಭೌತಶಾಸ್ತ್ರದ ನಿಯಮಗಳಿಗೆ ನಮ್ಮ ಇಮೋಷನ್ಸ್ ಆಗಲಿ, ನಮ್ಮ ಆತುರವಾಗಲಿ ಅರ್ಥವಾಗೋದಿಲ್ಲ. ಹೌದು. ಹಾಗಾದ್ರೆ ಆ ದುಬಾರಿ ಬೀಗ ಹಾಕಿರುವ ನಮ್ಮ ಮನೆಗೆ ನಾಳೆ ನಾವು ವಾಪಸ್ಸು ಸುರಕ್ಷಿತವಾಗಿ ಬರಲು ನಮ್ಮ ಮುಂದಿನ ಪ್ರಯಾಣದಲ್ಲಿ ನಮ್ಮ ಮತ್ತು ನಮ್ಮ ಕುಟುಂಬದ ಭವಿಷ್ಯವನ್ನು ನಿರ್ಧರಿಸುವ ಆ ನಿರ್ಣಾಯಕ ನಿರ್ಧಾರ ಯಾವುದಾಗಲಿದೆ? ಆಕ್ಸಿಲರೇಟರ್ ಮೇಲೆ ಕಾಲಿಡುವ ಮುನ್ನ ಅಥವಾ ಕೀಲಿಕಾಯಿ ತಿರುಗಿಸುವ ಮುನ್ನ ನಮ್ಮ ಮನಸ್ಸಿನಲ್ಲಿ ಬರಬೇಕಾದ ಮೊದಲ ಯೋಚನೆ ಏನಾಗಿರಬೇಕು? ಇದು ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಾದ ವಿಷಯ. ಖಂಡಿತ. ಇವತ್ತಿನ ಈ ಡೀಪ್ ಡೈವ್ನ ಚರ್ಚೆ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಸೇಫ್ ಆಗಿರಿ ಆ್ಯಂಡ್ ಕಮ್ ಹೋಮ್ ಸೇಫ್.